ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಫರ್ಶು ಡೈರಿ. ಸೊ ಇವತ್ತು ಬ್ರೇಕ್ಫಾಸ್ಟ್ ಬಿಸಿಬೇಳೆ ಮಾಡಿದ್ದೀನಿ ಆಲ್ರೆಡಿ. ಇವಾಗ ತಿಂಡಿ ತಿನ್ನಬೇಕು. ಬಂದು ಆಲ್ರೆಡಿ ಹಾಕೊಟ್ಟಾಯಿತು. ಈಗ ನಾನು ಬಿಸಿಬೇಳೆ ಬೆತ್ತು ಮತ್ತು ಅದಕ್ಕೆ ಬೂಂದಿ ಹಾಕ್ಕೊಂಡು ತಿನ್ನೋದೇ ಮಜಾ. ನಾನಿವತ್ತು ಮಿಲ್ಲೆಟ್ಸಲ್ಲಿ ಮಾಡಿದ್ದೀನಿ ಬಿಸಿಬೇಳೆ ಭಾತು. ಸೊ ಇವತ್ತು ಓಲ್ ಡೇ ಬಿಸಿಬೇಳೆ ಭಾತೆ ನಮ್ಮ ಮನೇಲಿ. ಎಸ್, ನಮ್ಮ ಬಿಸಿಬೇಳೆ ಭಾತ್ ರೆಡಿ ಇದೆ. ಇದಕ್ಕೆ ಸ್ವಲ್ಪ ತುಪ್ಪ ಜೊತೆಗೆ ಮೇಲೆ ಬೂಂದಿ ಹಾಕ್ಬಿಟ್ರೆ ಸಕ್ಕತ್ತಾಗಿರುತ್ತೆ. ಹಾಗೆ ಇನ್ನು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನನ್ನ ಮಗಳೇ ಹೇಳ್ತಾಳೆ ಎಸ್ ಬೂಂದಿ ಈಸ್ ರೆಡಿ. ಆ್ಯಂಡ್ ಸಾರಿ, ತುಪ್ಪನೇ ಮರ್ತೋಗ್ಬಿಟ್ಟೆ. ತುಪ್ಪ ವಾ ಹೆಮ್ಮೆ ಟೆಂಪ್ಟ್ ಆಗ್ತಾಯಿದೆ ತಿನ್ನೋದಕ್ಕೆ. ತುಂಬ ದಿನ ಆಗಿತ್ತು ಬಿಸಿಬೇಳೆ ಭಾತ್ ಮಾಡಿ, ಇವತ್ತು ಮಾಡಿದ್ದೀನಿ. ಬಾಂಡಿ ಸ್ವಲ್ಪ ಖಾರ ಆಗ್ಬೋದು, ಸ್ವಲ್ಪ ಖಾರ ಆಗೋಗಿದೆ. ಎಮ್ಮಿ ಇನ್ ಮೈ ಟಮ್ಮಿ. ಸೂಪರ್ ಆಗಿದೆ. ಏನಮ್ಮ ಏನು ಓದ್ತಾ ಇರೋದ? ಅದು ಓದಿರೋದ? ಅದು ಏನು ಮಾಡಿದ್ದೀರಾ? ಗೀಚಿಟ್ಟಿದ್ದೀರ? ಹಾಂ, ಈಗ ನೀವೇನು ದೊಡ್ಡವರಾಗಿದ್ದೀರಾ? ಎಷ್ಟು ದೊಡ್ಡವರಾಗಿದ್ದೀರಾ? ಅಷ್ಟು ದೊಡ್ಡವರಾಗಿದ್ದೀರಾ? ಪೆನ್ನಲ್ಲಿ ಬರೆಯಂಗಾಗಿದ್ದೀರಾ ನೀವು? ಬ್ಯಾಡ್ ಗರ್ಲ್. ತಿಂಡಿ ತಿಂದು ಹಾಗೆ ಸೋಫಾ ಮೇಲೆ ಮಲ್ಕೊಂಡಿದ್ದೀನಿ. ಹೆಂಗೆ ನಿದ್ದೆ ಬಂತು ಗೊತ್ತಿಲ್ಲ. ಇವಾಗ ಇದ್ದೀನಿ 1:20 ಟೈಮ್ ಆಗಿದೆ. ಇವಾಗ ಎಚ್ಚರ ಆಯಿತು ನನಗೆ. ನನ್ನ ಮಗಳು ಕೂಡ ಎದ್ದೇಳಿಸಿಲ್ಲ ನಾನು. ಎಷ್ಟು ಗುಡ್ಗಲ್ ಅಂದರೆ ಚಿಂಟಿ ಟಿ ವಿ ಹಾಕಿದ್ದಾಳೆ, ತಿಂಡಿ ಹಾಕೊಂಬಂದಿದ್ದಾಳೆ, ಹೊಟ್ಟೆ ಹಸಿವಾಗಿದೆ, ಎದ್ದೇಳಿಸಿಲ್ಲ ನನ್ನ. ಹೋಗಿ ತಿಂಡಿ ಹಾಕೊಂಬಂದು ತಿಂದ ಕೂತಿದ್ದಾಳೆ. ಪಪ್ಪಾಯ ಬೇಕಂತೆ, ತಗೊಳ್ಳಿ. ಅಷ್ಟರಲ್ಲಿ ಸಖತ್ತು ನಿದ್ದೆ ಬಂತು. ಅದು ಹೆಂಗೆ ಗೊತ್ತಿಲ್ಲ. ಅಯ್ಯೋ ಸೀರಿಯಸ್ಲಿ ಗೊತ್ತಾಗ್ತಾಯಿಲ್ಲ ನಿದ್ದೆ ಬಂದಿರೋದು. ಚೆನ್ನಾಗಿ ನಿದ್ದೆ ಆಯಿತು. ಇವಾಗ ಫ್ರೂಟ್ಸ್ ತಿಂತಾಯಿದ್ದೀನಿ. ಮಧ್ಯಾಹ್ನ ಊಟಕ್ಕೆ 1 ಕಪ್ ಬಿಸಿಬೇಳೆ ಭಾತ್ ತೊಗೊಂಡಿದ್ದೀನಿ. ಬಿಕಾಸ್ ಫ್ರೂಟ್ಸ್ ತಿಂದೆ, ಹೊಟ್ಟೆ ಫುಲ್ಲಾಗಿತ್ತು. ಹಾಗೆ 3 o'clock ಆಯಿತು. ಬಾಂಧನ ಡ್ಯಾನ್ಸ್ ಕ್ಲಾಸಿಗೆ ಬಿಡೋ ಟೈಮು. ಸೊ 5 to 6:30 ಇತ್ತು. ಇವಾಗ ಸಮ್ಮರ್ ವೆಕೇಷನ್, ಸಮ್ಮರ್ ಅಂತ 3 to 4:30 ಮಾಡಿದ್ದಾರೆ. 5 o'clock ಇದ್ದಾಗ ಮೇಡಮ್ ಅವರು 3:30-4 ಗಂಟೆಗೆ ಮಲ್ಕೊಬಿಡ್ತಾಯಿದ್ರು. ಎದ್ದೇಳ್ತಾರಲ್ಲ. ಇವಾಗ 3 o'clock ಮಾಡೋದ್ರಿಂದ ಊಟ ಆಗಿ ಒಂದು ಸ್ವಲ್ಪ ಹೊತ್ತಿಗೆ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಒಳ್ಳೆ ಟೈಮಿಂಗ್ಸ್ ಅನ್ಕೊತೀನಿ. ಇವಾಗ ನನಗೆ ಶಟಲ್ ಆಡಬೇಕು. ಆಲ್ಮೋಸ್ಟ್ ಒಂದು 40 to 50 ಮಿನಿಟ್ಸ್ ಆಡ್ತೀವಿ. ಇವಾಗ 4:30 ಬಂದನ ಪಿಕ್ ಮಾಡಬೇಕಲ್ಲ, ಹಾಗಾಗಿ ಬೇಗ ಆಡಿ ಮುಗಿಸಿ ಓಡಬೇಕು. ಒಳಗಡೆ ಎಷ್ಟು ಅಲ್ಲೂ ಒಳಗಡೆ ಶೆಕೆ, ಇಲ್ಲೂ ಅಷ್ಟು. ಮಕ್ಳುಗಳು ಹೆಂಗೆ ಆಡ್ತಾಯಿದ್ದಾರೆ. ಸಮ್ಮರ್ ಹಾಲಿಡೇಸ್ ಕೊಟ್ಬಿಟ್ಟಿದ್ದಾರೆ ಮಕ್ಕಳಿಗೆ. ಸೊ ಇವಾಗಂತೂ ಗ್ರೌಂಡಲ್ಲೇ ಇರ್ತಾರೆ. ಬಿಸಿಲು ಅನ್ನೋಂಗಿಲ್ಲ, ಏನು ಅನ್ನೋಂಗಿಲ್ಲ. ಆರಾಮಾಗಿ ಬಂದು ಇದು ಮಾಡೋದು. ವಿರಾಟ್ ಕೊಹ್ಲಿ ಫ್ಯಾನಾ ಇಲ್ವಾ? ಹೆಸ್ರೇ ವಿರಾಟ? ಹೌದಾ? ಮತ್ತೆ ವಿರಾಟ್ ಕೊಹ್ಲಿ ಹಾಕ್ಕೊಂಡಿದ್ಯಾ? ಸೊ ನಮ್ಮ ಶಟಲ್ ಮುಗಿಸ್ಕೊಂಡು ಮೇಡಮ್ ಅವರ ಡ್ಯಾನ್ಸ್ ಕ್ಲಾಸ್ ಹತ್ರ ಬಂದ್ವಿ. ಮೇಡಮ್ ಇನ್ನು ನಾನು ನೋಡಿಲ್ಲ, ಬಟ್ ಅವಳ ಫ್ರೆಂಡ್ಸ್ ಎಲ್ಲ ನೋಡ್ಬಿಟ್ಟು ನಿಮ್ಮಮ್ಮ ಬಂದರು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೋಡಿದ್ಲು, ಅಮ್ಮ ಅಂದ್ಲು. ಸರಿ ಅಂದ್ಬಿಟ್ಟು ಹೋಗಿ ಒಳಗಡೆ ಸ್ವಲ್ಪ ಹೊತ್ತು ಕೂತಿದ್ದೆ. ಕಳ್ಳರಿ ಇತ್ತು ಇವತ್ತು, ಸೊ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಹಾಗೆ ಕುತ್ಕೊಂಡು ನೋಡ್ತಾ ಇದ್ವಿ. ಮೇಡಮಿಗೆ ಫುಲ್ ಫ್ರೆಂಡ್ ಜೊತೆ ಆಟ ಆಡೋದೇ ಕೆಲಸ. ಯಾಕಡೆ ಏನು ಮಾಡ್ತಾಯಿದ್ದಾರೆ, ಸರ್ ಏನು ಮಾಡಿಸ್ತಾ ಇದ್ದಾರೆ ಅದೆಲ್ಲ ನೋಡೋಂಗಿಲ್ಲ. ಸೊ ಪಕ್ಕದಲ್ಲಿರೋ ಹುಡುಗಿ ಜೊತೆ ಕಿಟ್ಲೆ ಮಾಡಬೇಕು ಅಷ್ಟೇ ಈಗ ಅವಳಿಗೆ ಮೈಂಡಲ್ಲಿರೋದು. ಮಳೆ ಬರೋಂಥ ಮುನ್ಸೂಚನೆ ತುಂಬ ಕೊಡ್ತಾ ಇದೆ ವೆದರು. ಮೇಡಮ್ಗೆ ಇವತ್ತು ಎಳ್ನೀರು ಕ್ಯಾನ್ಸಲ್, ಫಸ್ಟ್ ಮನೆಗೆ ಹೋಗ್ಬಿಡೋಣ, ಮಳೆ ಬಂದುಬಿಡುತ್ತೆ, ಬಟ್ಟೆ ಒಣಗಾಕಿದ್ದೀನಿ ಅಂತ ಬಂದ್ವಿ.
ಏನಮ್ಮ ವಾಟ್ ಫ್ಯಾನ್ ಆನ್ ಮಾಡ್ಕೊ ಯಾಕೆ ನೋ ಜ್ಯೂಸ್ ಸಿ ದಿಸ್ ಈಸ್ ಹಿಂಗೆ ಮನೆ ಇಟ್ಕೊಂಡಿದ್ದಲ್ಲ ಯಪ್ಪ ಅದೇ ಮಾಡಲ್ಲ ಸೊ ಆಲ್ಮೋಸ್ಟ್ ನಂದು ಶಟಲ್ ಮುಗೀತು, ಬಾಂಧದ್ದು ಡ್ಯಾನ್ಸ್ ಮುಗೀತು. ಇವಾಗ ವಾಕ್ ಹೋಗೋಣ, ಅವಳು ಸೈಕ್ಲಿಂಗ್ ಮಾಡೋಣ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ. ಸಾರಿ, ಬಟ್ ಮಳೆ ಬರೋಂಗಿದೆ. ಸೊ ಹೋದರೆ ಮಧ್ಯದಲ್ಲಿ ಸಿಗಾಕೊಬಿಡಬೇಕಾಗುತ್ತೆ. ಹಾಗಾಗಿ ಇವತ್ತು ವಾಕ್ ಕ್ಯಾನ್ಸಲ್ ಆಗಿದೆ. ಅದರ ಬದಲು ಕಾಫಿ ಮಾಡಿ ಕುಡಿಬೇಕು. ಇವಾಗ ವೆದರ್ ಸಕ್ಕತ್ತಾಗಿದೆ, ಹಾಗಾಗಿ ಕಾಫಿ ಬೇಕೇ ಬೇಕು ಇವಾಗಂತೂ. ಜೊತೆಗೆ ಪೀನಟ್ಸು ಕೂಡ ಬೇಕು. ಅದಕ್ಕಿಂತ ಮುಂಚೆ ಫಸ್ಟು ಕಾಫಿ ಇಟ್ಕೊಬಿಡೋಣ. ಬಾಡಿ ಪೇಯ್ನ್ ಆಗ್ತಾಯಿದೆ. ಶಟಲು, ಯಾಕೆಂದರೆ ಶಟಲ್ ಆಡೋದನ್ನ ಆಲ್ಮೋಸ್ಟ್ ಒಂದು 10 days ಬಿಟ್ಬಿಟ್ಟಿದ್ದೆ. ಅವ್ರು ರೆಡಿ ಇದ್ದರೆ ನಾನು ರೆಡಿ ಇರಲಿಲ್ಲ, ನಾನು ರೆಡಿ ಇದ್ದರೆ ಅವ್ರು ರೆಡಿ ಇರಲಿಲ್ಲ. ಹಾಗಾಗಿ ಇಬ್ಬರು ಬಿಟ್ಟಿದ್ವಿ. ಇವಾಗ ಹೋಗ್ತಾ ಇದ್ವಿ. ಕೈ ಇಲ್ಲಿ ಸ್ವಲ್ಪ ಪೇಯ್ನ್ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಕಾಫಿ ಇದೊಂದು ಯಾವಾಗಲೂ ಫಸ್ಟ್ ಗ್ಯಾಸ್ ಚೇಂಜ್ ಮಾಡ್ಕೊಬೇಕು ನಾನು. ಆ್ಯಂಡ್ ಫಸ್ಟು ಕನೆಕ್ಷನ್ ತೊಗೋಬೇಕು ನಾವು ಗ್ಯಾಸಿಂದು. ಯೋಚನೆ ಮಾಡ್ತಾಯಿದ್ದೀನಿ, ಹಾಲೇ ಕುಡಿಲ್ಲ, ಕಾಫಿ ಕುಡಿಲ್ಲ, ಏನು ಮಾಡೋದು ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಬಟ್ ಕಡಲೆ ಬೀಜ ಫಸ್ಟು ಹುರಿಯೋಕೆ ಹಾಕ್ಬೇಕು. ನಾನು ಖಾಲಿಯಾಗಿತ್ತು, ತೊಗೊಬಂದೆ. ಏರ್ ಫ್ರೈಯರ್ಗೆ ಹಾಕ್ತಾಯಿದ್ದೀನಿ. ಕಾಣಿಸ್ತಾ ಇದ್ದೀನ ಗೊತ್ತಿಲ್ಲ. ನಾನು ಪೈನಾಪಲ್ ತೆಪಾಚೆ ಮಾಡೋಣ ಅಂತ ಹಾಕಿಟ್ಟಿದ್ದೀನಿ. ಎಸ್, ಸ್ವಲ್ಪ ನೆನ್ನೆ ಹಾಕಿದ್ದಿದ್ದು. ಈಗ ಸ್ವಲ್ಪ ಓಪನ್ ಮಾಡಿ ಸ್ಪೂನಲ್ಲಿ ಸ್ವಲ್ಪ ಇದು ಮಾಡೋಣ. ಯಾಕೆ ಅಂತಂದರೆ ಅಯ್ಯೋ ರಬ್ಬರ್ ಡಮ್ ಬಂದುಬಿಡ್ತಲ್ಲ. ಇದೆ, ಇಲ್ಲೇ ಇದೆ, ಇಲ್ಲಾಂದರೆ ಹಾಕೋದಕ್ಕೆ ಬೇಕಲ್ಲ. ಏನಿಲ್ಲ, ಫರ್ಮೆಂಟೇಷನ್ ಆಗಬೇಕು. ನಮ್ಮ ತೆಪಾಚೆ ಗಟ್ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ತುಂಬ ಕಡೆ ಕೇಳಿದ್ದೀನಿ. ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ. ಆಲ್ಮೋಸ್ಟ್ ಇವತ್ತಲ್ಲ, ಇನ್ನು ನಾಳೆ ಇಲ್ಲ ನಾಳಿದ್ದು ತೆಗೆದು ಬಾಟಲಿಗೆ ಹಾಕಿಡ್ತೀನಿ. ಇವಾಗ ನೀಟಾಗಿ ಇಷ್ಟೇ ಸಾಕು. ಫರ್ಮೆಂಟೇಷನ್ ಇನ್ನು ಹಾಗಾಗಿ ಬರ್ತಾ ಇದೆ, ಇನ್ನೂ ಆಗಿಲ್ಲ. ಈ ಥರ ಕಟ್ಟುವ, ರಬ್ಬರೇ ಹಾಕೋಣ. ನಮ್ಮ ತೆಪಾಚೆ ನೋಡುವ ಹಿಂಗಾಗುತ್ತೆ ಅಂತ ನಾನು ಟ್ರೈ ಮಾಡಿ ಇಟ್ಟಿದ್ದೀನಿ. ಇದಕ್ಕೋಸ್ಕರನೇ ನಾನು ಪೈನಾಪಲ್ ಹಣ್ಣು ತಂದೆ. ಅಷ್ಟಾಗಿ ಪೈನಾಪಲ್ ಹಣ್ಣು ತರಲ್ಲ, ಅದು ಇದು ನೋಡೋಣ ಮಾಡೋಣ ಅಂತಲೇ ಗಾಜಿನ ಬಾಟಲು ತೊಗೊಬಂದಿದ್ದೀನಿ. ಲೈಕ್ ಜಾರ್ ತಂದಿದ್ದೀನಿ, ಜೊತೆಗೆ ಪೈನಾಪಲ್ ತೊಗೊಬಂದಾಗ್ತೆ. ನೋಡೋಣ ಹೆಂಗಿರುತ್ತೆ ಅಂತ. ಸೊ ಹಾಲು ರೆಡಿ ಇದೆ. ಅಮ್ಮ ಏನು ಗೊತ್ತಾ, ಬೆಳಗ್ಗೆ ವೆಯ್ಟು 80 kg ತೋರಿಸ್ತು. ನಂದು ಹಾಗೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಂದರೆ 78ಇಂದ 80 kg ಹೋಗಿದ್ದೀನಿ. ಬಿಕಾಸ್ ಕನ್ಸಿಸ್ಟೆನ್ಸಿ ಅದು ನಾರ್ಮಲ್ ಕಾಮನ್. ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿದ ತಕ್ಷಣ ವೆಯ್ಟ್ ಲೆಸ್ಸಲ್ಲೇ ತೋರಿಸ್ಬೇಕು ಅನ್ನೋದು ಜಾಸ್ತಿ ತೋರಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಕಡಿಮೆ ಆಗುತ್ತೆ. ಆಗ ತನಕ ಪೇಷನ್ಸ್ ಇರಬೇಕು. ಪೇಷನ್ಸ್ ಇಲ್ಲದೆ ನಾವು ಅಯ್ಯೋ ಇಲ್ಲ ಅದೇ ವೆಯ್ಟು ಅಂತ ನೀವು ಬಿಟ್ಟರೆ ಡಯೆಟ್ನ ಕೆಟ್ಟ್ರಿ ಅಂತ ಅರ್ಥ. ಸೊ ತುಂಬ ಪೇಷನ್ಸ್ ಇದ್ದರೆ ಮಾತ್ರ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಬೇಕು. ಅವ್ರು ವೆಯ್ಟ್ ಲಾಸ್ ಆಗ್ಬೋದು. ಪೇಷನ್ಸ್ ಇಲ್ಲ ಅಂದರೆ ಖಂಡಿತ ಇಲ್ಲ. ಅಯ್ಯಯ್ಯೋ ಇನ್ನೂ ಸ್ವಲ್ಪ ಬೇಕೇ.
ಡಿಕಾಕ್ಷನ್ ವಿತೌಟ್ ಡಿಕಾಕ್ಷನ್ ವಿತೌಟ್ ಕಾಫಿ ನಾನಿರೋಕ್ಕಾಗಲ್ವೇ. ಬಾಂದಕ್ಕೂ ಸ್ವಲ್ಪ ಅದು ಕಾಫಿ ಕೊಡ್ತೀನಿ, ಅಷ್ಟು ಜಾಸ್ತಿ ಆಗೋಗ್ಬಿಟ್ಟಿದೆ ಅದಕ್ಕೆ. ಸೊ ಇದು ಬಾಂದಿಗೆ ಯೂಶ್ವಲಿ ಕಾಫಿ ನಾನು ಒಂದು ದಿನವೂ ಕೊಟ್ಟಿಲ್ಲ, ಇವತ್ತು ಅವಳಿಗೆ ಕಾಫಿ ಕೊಡ್ತಾಯಿದ್ದೀನಿ. ಅವಳ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಕನ್ನಮ್ಮ ಶೆಟ್ ಸಿ ತಾಜಿ ಮಾಡಿಬಿಟ್ಟೈತೆ. ಕ್ಲಾಸಿಂದ ಬಂದು ತಾಚಿ ಮಾಡಿಬಿಟ್ಟೈತೆ. ಕಾಫಿ ವೇಸ್ಟ್ ಆಗೈತೆ, ಏನು ಮಾಡೋಕ್ಕಾಗಲ್ಲ. ರಿಯಾಕ್ಷನ್ ನೋಡೋಣ. ಆದರೆ ಅವಳೇ ನಂಗೆ ಸರ್ಪ್ರೈಸ್ ಕೊಟ್ಬಿಟ್ಲು. ನಿದ್ದೆ ಮಾಡ್ತಾಯಿದ್ದೆ ನನ್ನ ಕಂದ. ಈ ಕಡಲೆ ಬೀಜ ಆಯಿತಾ ಅನ್ನೋದು ಬೇರೆ ನೋಡಬೇಕಾ, ಏನು ಆಗಿರುತ್ತೆ. ಎಸ್ ಆಗಿದೆ. ಇನ್ನು 2 ಮಿನಿಟ್ಸ್ ಇದೆ, ಬಟ್ 2 ಮಿನಿಟ್ಸ್ ಎಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ. ಕಾಫಿ ರೆಡಿಯಾಗಿದೆ, ತೊಗೊಂಡು ಹೋಗ್ತೀನಿ ಈಗ. ನಮ್ಮ ಮನೇಲಿ ಓವನ್ನು ಮತ್ತು ಏರ್ ಫ್ರೈಯರ್ ಇದೆ ಅಂತಲೇ ಕಾಣಿಸಲ್ಲ, ಮೂಲೆಯಲ್ಲಿ ಇಟ್ಬಿಟ್ಟಿದ್ದೀನಿ. ಈ ಫ್ರಿಜ್ಜು ಮತ್ತು ದೇವ್ರ ಮನೆ ಎರಡೂ ಇದೆ, ಹಾಗಾಗಿ ನಾನಿಲ್ಲಿ ಬ್ರೊಕೊಲಿ ಫ್ರೈನ ಹೇಗೆ ಮಾಡ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಬ್ರೊಕೊಲಿನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಆಯಿಲ್ ಹಾಕ್ಕೊಂಬಿಡಿ. ಹಾಗೆ ಸಿಪ್ಪೆ ತೆಗೆದು ಬಿಡಿಸಿರುವಂತಹ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಹಾಕ್ಬಿಡಿ. ಇದು ಫ್ರೈ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋಂತಹ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆರಡೇ ಎಕ್ಸ್ಟ್ರಾ ಐಟಮ್ ಹಾಕ್ಕೋಬೇಕಾಗಿರೋದು. ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಬ್ರೊಕೊಲಿನ ಬಾಯ್ಲ್ ಮಾಡಿ ಸಾಲ್ಟು ಮತ್ತು ಪೆಪ್ಪರಲ್ಲಿ ತಿನ್ನೋಕ್ಕೆ ಬೇಜಾರು ಅಂದರೆ ಈ ಥರ ಟ್ರೈ ಮಾಡಿ, ಸಖತ್ತಾಗಿದೆ. ಆ್ಯಂಡ್ ಮೋರ್ ಫೈಬರ್ ಮತ್ತು ಪ್ರೋಟೀನ್ ಇರೋದರಿಂದ ಬ್ರೊಕೊಲಿಯಲ್ಲಿ ನಿಮ್ಮ ಡಯೆಟಲ್ಲಿ ಆ್ಯಡ್ ಮಾಡೋದು ತುಂಬ ಒಳ್ಳೆಯದು. ಸೊ ಚೆನ್ನಾಗಿ ಆನಿಯನ್ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡ್ಮೇಲೆ ಬೇಯಿಸಿರುವಂಥ ಬ್ರೊಕೊಲಿನ ಆ್ಯಡ್ ಮಾಡ್ಕೊಳ್ಳಿ. ಬ್ರೋಕೊಲಿ ಅಂತೂ ಸಖತ್ತಾಗಿತ್ತು, ಗ್ರೀನಿಶ್ ಆಗಿತ್ತಾ, ಹಾಗಾಗಿ ಮಾಡುವ. ನನಗೂ ಇಷ್ಟ, ಬಾದಗೂ ಇಷ್ಟ, ಆ್ಯಂಡ್ ನವಿಂಗೂ ಕೂಡ ತುಂಬ ಇಷ್ಟ ಇದು. ಅದೇ ಬಿಸಿಬೇಳೆಬಾತು ಎಗ್ಗು ಜೊತೆಗೆ ಬ್ರೊಕೊಲಿ, ಇದು ನನ್ನ ಡಿನ್ನರ್ ಆಗಿತ್ತು. ಕಂದ ಸೈಕಲ್ ಹೊಡಿತೈತೆ, ನಾನು ವಾಕ್ ಮಾಡ್ತಾ ಇದ್ದೀನಿ. ಸೊ ಡೇ ಕಂಪ್ಲೀಟೆಡ್. ವಾಕ್ ಮುಗಿಸಿದ್ರೆ ಮುಗೀತು ಅಂತ ಅರ್ಥ. ಫುಲ್ ಜೋಶಲ್ಲಿ ಸೈಕಲ್ ಹೊಡಿತವ್ರೆ. ಮರ್ತೋಗ್ಬಿಟ್ಟಿದ್ಲು, ಸ್ವಲ್ಪ ದಿನ ಸೈಕಲ್ ಕೊಟ್ಟಿರಲಿಲ್ಲ, ಮರ್ತೋಗಿ ನನಗೆ ಸೈಕಲ್ ಹೊಡಿಯೋಕ್ಕೆ ಬರಲ್ಲ, ಹಿಡ್ಕೊಳ್ಳಿ ಅಂತ ಇರಲಿ, ಇವಾಗ ಹೊಡಿತಾ ಇದ್ದಾಳೆ. ಮೇಡಮ್ ಅವರು ಸೈಕಲ್ ಹೊಡೆದು ಬಂದಮೇಲೆ ನಂಗೆ ಹೊಟ್ಟೆ ಹಶ್ವಾಗ್ತಾಯಿದೆ ಅಂತ ಬ್ರೆಡ್ ಜಾಮ್ ಹಾಕ್ಸ್ಕೊಂಡು, ನನಗೂ ಟೆಂಪ್ಟ್ ಆಯಿತು ತಿನ್ನಬೇಕು ಅಂತ. ನಾನು ಕೂಡ ಬ್ರೆಡ್ ಜಾಮ್ ತಿಂದೆ. ಅದು ಒಂದೋಗಿ 3 ಪೀಸ್ ಆಯಿತು. ಮೇಡಮ್ ಅವ್ರದ್ದು 2ನೇ ಪೀಸು, ನಂದು ಮೊದಲನೇ ಪೀಸು. ಬ್ರೆಡ್ ಜಾಮಿಂದ ಡೇ ಕಂಪ್ಲೀಟೆಡ್ ಆಯಿತು. ಡಯಟ್ ಹೋಗೇ ಇವತ್ತು.